ಆಗುವುದೆಲ್ಲವೂ ಹಾಗೆ ಆಗ್ತದೆ. ದೈವ ಪ್ರಜ್ಞಾ ವಿಶೇಷೇಣ ಕೋ ನಿವರ್ತಿತು ಅರ್ಹತಿ. ಈಗ ನೋಡಿ ಒಳ್ಳೊಳ್ಳೆ ವಿಷಯ ಬಂತು ನಿಮ್ಮ ಹತ್ರ. ಇಷ್ಟೊತ್ತು ಹೇಳಿದ್ದು ಮಣ್ಣಿಗೆ ಹಾಕುವ ವಿಷಯ ಅಂತ ನೀವು ಹೇಳಿರೋದು ನಿಮಗೆ ಸಂಬಂಧಪಟ್ಟದ್ದು ಸಿಟ್ಟಲ್ಲ ಅಂತ ವಿಷಯ. ಆ ವಿಷಯ ಹೌದು, ಸಿಟ್ಟಲ್ಲ. ಹಾಗಾದ್ರೆ ಹೇಗೆ ಇಷ್ಟು ಬುದ್ಧಿ ಇದ್ದ ಇದು ನನ್ನ ವಿಷಯವೋ? ನನ್ನದ ವಿಷಯ ಬುದ್ಧಿ ಇದ್ದ. ಸ್ವಲ್ಪವೂ ಬುದ್ಧಿ ಇಲ್ಲ ಶಮಯನಿಗೆ ಎಂಬ ಹಾಗೆ ನಾ ಹೇಳಬೇಕಾ? ತಿಳ್ಕೊಂಡಿದ್ದೇ ಇತ್ತು. ನಾನು ಅದನ್ನು ಹೇಳಬೇಕಾ? ಅದೇ ಗೊತ್ತುಂಟು ಅಂತ ಅದನ್ನು ನೀವು ಹೇಳು. ನನಗೆ ಬುದ್ಧಿ ಇಲ್ಲ ಎನ್ನುವುದು ನಿನಗೆ ಗೊತ್ತುಂಟು ಅಂತ. ನಿಮಗೆ ಬುದ್ಧಿ ಉಂಟು ಅಂತಲೇ ನಾ ಬಂದದ್ದು. ನಾನು ಅದಕ್ಕಿಂತ ಬುದ್ಧಿವಂತ. ಬುದ್ಧಿ ಇದ್ದವನಲ್ಲಿ ಆಡುವ ಮಾತು ಒಂದನ್ನು ನೀನು ಆಡಲಿಲ್ಲ. ಸುಳ್ಳು ಬೇಡ ಅಂತ ತಕ್ಕೋ. ಇದಿಷ್ಟು ತೆಗೆದಾಗುವ ಮಾತೇ ಹೌದಾಗಿದ್ದೆ. ಆಡಿದ್ ಯಾಕೆ ಅಂತ ಬರುದಿಲ್ಲ. ಬರ್ತದೆ. ಈಗ ಪುನಃ ಹೇಳ್ತೇನೆ. ಆಡಿದ್ ಯಾಕೆ ಅಂತ ಕೇಳುವ ದೌರ್ಭಾಗ್ಯ ನನಗಿದ್ದರೆ ಹಾಗೆ ದೈವದ ಬಲಾತ್ಕಾರ. ನನ್ನ ಬಾಯಿಯಿಂದ ಇದು ಬಂದದ್ದು ನಿಮ್ಮ ದೌರ್ಭಾಗ್ಯ. ಇಲ್ಲದಿದ್ರೆ ಒಂದು ಕಾಲದಲ್ಲಿ ಮದ್ರ ದೇಶದ ಸಂಸ್ಕೃತಿ, ಮದ್ರ ದೇಶದ ಪ್ರಜೆಗಳು ಅಂತಂದ್ರೆ ಹೆಣ್ಣು ತರುವುದಕ್ಕ ಹೆಣ್ಣು ಕೊಡುವುದಕ್ಕ ಆಲೋಚನೆ ಮಾಡುವ ಸ್ಥಿತಿ. ಆಗ ಯಾವ ಕಾಲಕ್ಕೆ ಶಲ್ಯ ಭೂಪತಿ ಆ ರಾಜ್ಯಾಡಳಿತದ ಸೂತ್ರವನ್ನು ತರಿಸಿದನೋ, ಸಂದರ್ಭ ಪದದಲ್ಲಿ ನಡೆಯುವ ಒಂದು ಸುಸಂಸ್ಕೃತಿಯನ್ನು ಮಧ್ಯ ದೇಶದಲ್ಲಿ ಸ್ಥಾಪಿಸಿ ಹಸ್ತಿನಾವತಿಯ ಚಕ್ರವರ್ತಿ ಪೀಠ ಹೆಣ್ಣು ಕೇಳುವುದಕ್ಕೆ ಮನೆ ಬಾಗಿಲಿಗೆ ಬರುವ ಹಾಗಿನ ಸ್ಥಿತಿ ನಿರ್ಮಾಣ ಆಯಿತು. ಒಪ್ತೀಯೋ? ನಾವು ಹೆಣ್ಣು ತಂದ ಮೇಲೆ ಅಲ್ಲಿ ಪ್ರಾಯ ಆದವರೆಗೂ ಮದುವೆ ಆಯಿತು. ಸರಿಯಾ? ನೀವು ಹೆಣ್ಣು ತಂದ ಮೇಲೆ ಪ್ರಾಯ ಆದವರಿಗೆ ಮದುವೆ. ಅದು ನನ್ನ ಮದುವೆ ಆಗದೆ ಪ್ರಾಯ ಆದವರೆಗೂ ಮದುವೆ ಆಯಿತು. ಯೋಧನ ಓ ಹಾಗಾದ್ರೆ ಪುಣ್ಯ ವಿಶೇಷ, ಪಾಪ ವಿಶೇಷ. ಅನೇಕ ಯಜ್ಞ ದಾನ ಧರ್ಮಾದಿಗಳನ್ನು ಮಾಡಿ ಧರ್ಮ ಅಂತ ನಾಲಿಗೆ ತುಡಿಯಲಾಗಿದ್ದಲ್ಲ, ಸ್ವತಃ ಆಚರಿಸುವ ಮೂಲಕವಾಗಿ ಪ್ರಜಾ ಪರಿವಾರವೆಲ್ಲ ಆಚರಿಸುವಂತೆ ನೇರ್ಪುಗೊಳಿಸಿದಂತಹ ಶಲ್ಯ ಭೂಪತಿ ಧರಿಸಿದ ಇದೇ ಹಸ್ತದಲ್ಲಿ ಧರಿಸಿದ ರಾಜ್ಯಾಡಳಿತ ಸೂತ್ರ. ನಾನು ನಿತ್ಯ ಹೇಳುವುದನ್ನೇ ಧಾರ್ಮಿಕ ಎನ್ನುವುದು ಉಪನ್ಯಾಸಕ್ಕಿದ್ದದ್ದಲ್ಲ, ಅನುಷ್ಠಾನಕ್ಕಿದ್ದ. ಕೈ ನೋಡ, ನೋಡ್ತಾ ಇದ್ದೇನೆ. ಕೈ ನೋಡ. ಕೈ
ಕೈಯಲ್ಲಿ ರೇಖೆಗಳೊಂದು ಕಾಣಿಸುವುದಿಲ್ಲ. ಯಾಕೆ ಬಂದಯ್ಯ? ಯಜ್ಞದ ಆಹುತಿ ಹಾಕಿ 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 ಇದೆಲ್ಲ ಮಸುಕಾಗಿ ಹೋದದ್ದು. ಅದೇ ನೀವು ಯಾಕೆ ಈಚೆ ಬಂದ್ರಿ ಅಂತ ಯಾವ ರೇಖೆಯೂ ಹೇಳಿ. ಹಣೆಯಲ್ಲಿ ರೇಖೆ ಗಟ್ಟಿ ಉಂಟು ಅಂತ ತಿಳಿದೆ, ಅದು ಇಷ್ಟು ಮಸುಕಾಗಿದೆ ಅಂತ ಗೊತ್ತಾದದ್ದು ಇವತ್ತು. ಬರ್ದವನಿಗೆ ಸರಿ ಗೊತ್ತು. ನಿನಗೆ ಓದಲಿಕ್ಕೆ ಬರ್ತದೆ? ಅಲ್ಲ, ಬರ್ದವನು ಅವನಿಗೆ ಬರುದಿಲ್ಲ ಓದ್ಲಿಕ್ಕೆ. ಅವನು ಬರ್ದಾಗಿದೆ, ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ. ನಿನಗೆ ಗೋಡೆಯ ಮೇಲೆ ಭಾವಚಿತ್ರದ ಕೆಳಗೆ ಬರೀಲಿಕ್ಕೆ ಓದಲಿಕ್ಕೆ ಮಾತ್ರ ಬರುವುದು. ನಾನು ಭಾವಚಿತ್ರದ ಮೇಲೆ ಅಲ್ಲ, ಕೆಳಗೆ ಬರೀಲಿಕ್ಕೆ ನಿನ್ನ ಹಣೆ ಬರವನ್ನು ಓದುವ ಪ್ರಯತ್ನ ಮಾಡುವುದಿಲ್ಲ. ಇನ್ನೊಬ್ಬರ ಹಣೆ ಬರವು ನಿನಗೆ ಬೇಡ. ಇಲ್ಲ. ವಿವಿಧ ಯಜ್ಞ ದಾನ ಧರ್ಮಗಳಿಂದ ಈ ಯಜ್ಞೇಶ್ವರನಿಗೆ ಹವಿರ್ಭಾಗವನ್ನು ಕೊಡುತ್ತಾ 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 ದಾನ ಧರ್ಮಾದಿಗಳಲ್ಲಿ ತೊಡಗಿಕೊಂಡು ಸದ್ಧರ್ಮನಿಷ್ಠನಾದಂತಹ ಶಲ್ಯಭೂಪತಿಗೆ ಕೊನೆಯ ಕಾಲದಲ್ಲಿ ಬಂದದ್ದೇನು ಅಂತ ಕೇಳಿದರೆ, ಕೀಳದಲ್ಲಿ ಕೀಳಾಗಿ ಹೋದ ನೀಚರಲ್ಲಿ ನೀಚನೆಂದೆನಿಸಿದ ದುಷ್ಟ ಚತುಷ್ಟಯರಲ್ಲಿ ಒಬ್ಬನೆಂದೆನಿಸಿದ ಮಾಡಬಾರದಷ್ಟನ್ನು ತಾ ಮಾಡಿದ ನಿನ್ನಿಂದಲೂ ಮಾಡಿಸಿದ ಪ್ರಪಂಚದಿಂದ ತಿರಸ್ಕಾರಕ್ಕೆ ಒಳಗಾದ ಕುಲ ವಧುವಿನ ಸೀರೆಯ ಶಾಲೆಗೆ ಕೈ ಹಾಕು ಎನ್ನುವ ಹಾಗೆ ಸಭಾ ಮಧ್ಯದಲ್ಲಿ ಉದ್ಘೋಷಣೆ ಮಾಡಿದ, ಅದಕ್ಕೆ ಪ್ರೇರೇಪಣೆ ಕೊಟ್ಟ, ದೂತ ಆಡಿಸಿದ, ಈ ಯುದ್ಧದ ಸರ್ವನಾಶಕ್ಕೆ ಕಾರಣ ಸ್ಥಾನದಲ್ಲಿರುವ ಸರ್ವ ವಿಧ್ವಂಸಕ ವಿನಾಶಕ ಶಕ್ತಿಯಾದಂತಹ ಆ ದುಷ್ಟ ಕುದುರೆಗೆ ಬೆನ್ನನ್ನು ಚಪ್ಪಲಿಸುವುದು ಇದು ಕಣ್ಣಿಂದ ಬಂದದ್ದಲ್ಲ, ಇದು ಹೃದಯದಿಂದ ಉಕ್ಕಿ ಉಕ್ಕಿ ಬಂದದ್ದು. ಮಾಡಿದ್ಯಲ್ಲೋ. ನಿಮ್ಮ ಕಣ್ಣೀರು ಧರಣಿ ದೇವಿಯ ಸೀಮಂತದ ಮೇಲೆ ಬೀಳಬಾರದು ಅಂತ ಕೈ ಚಾಚಿದ ಗೊತ್ತುಂಟು ನಿಮಗೆ. ನಿಮ್ಮದು ನುಡಿಗಟ್ಟಲ್ವ ಮಾವ ಇದು? ನೀ ಎದುರಿಗೆ ಕೈ ಹಿಡಿಸಿ ನಾ